ಕರ್ಕಾಟಕ ರಾಶಿ. ಧನನಷ್ಟ ಯೋಗ, ಶುಭ ಕೆಲಸಕ್ಕಾಗಿ ಧನವ್ಯಯ, ದೂರ ಸ್ಥಳ ಪ್ರಯಾಣ ಯೋಗ, ಆರೋಗ್ಯದ ವ್ಯತ್ಯಾಸಗಳಿರುವಂತಹ ಸಾಧ್ಯತೆ ವೃದ್ಧಾಪ್ಯದವರಿಗೆ. ಯೌವನಸ್ಥ ವ್ಯಕ್ತಿಗಳಲ್ಲಿ ನೀವು ತೆಗೆದುಕೊಳ್ಳುವಂತಹ ಮೋಜು ಮಸ್ತಿಯಿಂದ ಆಪಾದನೆ ಪ್ರಾಪ್ತಿ. ವ್ಯವಹಾರಸ್ಥರಿಗೆ ಈ ದಿನ ಶುಭ ಫಲವಿದೆ. ವಿದ್ಯಾರ್ಥಿಗಳಿಗೆ ಸ್ನೇಹಿತರೊಂದಿಗೆ ಕಿರಿಕಿರಿ ಉಂಟಾಗುವ ಸಾಧ್ಯತೆ. ವ್ಯಾಪಾರಸ್ಥರಿಗೆ ಈ ದಿನ ಮಧ್ಯಮ ಫಲದಾಯಕ. ಮಿಶ್ರ ಫಲವಿರುವಂತಹ ದಿನ ಕರ್ಕಾಟಕ ರಾಶಿಯವರಿಗೆ. ತಾವು ಈ ದಿನ ದುರ್ಗಾಪರಮೇಶ್ವರಿ ದೇವರ ಪ್ರಾರ್ಥನೆಯನ್ನು ಮಾಡಿ ನಾರಸಿಂಹದೇವರ ಆರಾಧನೆ ಮಾಡುವುದರಿಂದ ಒಳ್ಳೆಯ ಫಲ ಉಂಟಾಗುತ್ತೆ. ಸಿಂಹರಾಶಿ, ನಿಮಗೆ ಈ ದಿನ ಸುದಿನ. ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ಸಾಧ್ಯತೆ. ಬಹಳ ದಿನದಿಂದ ಗುಪ್ತವಾಗಿದ್ದ ವಿಷಯವು ಬಹಿರಂಗಗೊಳ್ಳುವಂತಹ ಸಾಧ್ಯತೆ. ಮಾತಾಪಿತೃಗಳಿಂದ ಕಿರಿಕಿರಿ ಉಂಟಾಗುವ ಸಾಧ್ಯತೆ. ವಿದ್ಯಾರ್ಥಿಗಳಲ್ಲಿ ಸ್ವಯಂಕೃತ ನಿರ್ಧಾರದಿಂದ ಆಪಾದನೆ ಬರುವಂತಹ ಸಾಧ್ಯತೆ. ಆರ್ಥಿಕ ಸ್ಥಿತಿ ವ್ಯಾಪಾರಸ್ಥರಿಗೆ ಉತ್ತಮವಾಗಿರುವಂತಹ ದಿನ. ದೈಹಿಕ ಮಾನಸಿಕವಾಗಿ ತುಂಬ ಪ್ರಚೋದನಾಕಾರಿಯಾದ ಮಾತುಗಳನ್ನಾಡುವುದನ್ನು ನಿಧಾನ ಮಾಡಿ. ರಾಜಕೀಯದವರಿಗೆ ಈ ದಿನ ಶುಭ ಫಲ ಉಂಟಾಗುತ್ತೆ. ಬಹುತೇಕವಾಗಿ ಸಿಂಹರಾಶಿಯವರಿಗೆ ಮಿಶ್ರ ಫಲದಾಯಕ. ತಾವು ಸುಬ್ರಹ್ಮಣ್ಯ ದೇವರ ಆರಾಧನೆ, ಕುಜ ಶಾಂತಿ, ಹೆಸರು ಬೇಳೆ ದಾನ ಮಾಡುವುದರಿಂದ ಒಳ್ಳೆಯ ಫಲ ಉಂಟಾಗುತ್ತೆ. ಕನ್ಯಾ ರಾಶಿ, ನಿಮಗೆ ಈ ದಿನ ಮನೆಯಲ್ಲಿ ಹಿರಿಯರಿಗೆ ಆರೋಗ್ಯದ ಸಮಸ್ಯೆಗಳು, ನಿಮಗೂ ಆರೋಗ್ಯದ ವ್ಯತ್ಯಾಸಗಳು, ಆಲಸ್ಯಗಳು ಜಾಸ್ತಿ ಆಗುವಂತಹ ಅವಕಾಶಗಳು, ನಿಮ್ಮ ವೈಯಕ್ತಿಕ ಸಮಯಕ್ಕೆ ಮಹತ್ವ ಕೊಡುವ ಸಮಸ್ಯೆಗಳು ಎದುರಾಗುವಂತಹ ದಿನ. ಆದಷ್ಟು ಈ ದಿನದ ಸಮಯ ಮತ್ತು ನಿಮ್ಮ ಕರ್ತವ್ಯಕ್ಕೆ ಮಹತ್ವವನ್ನು ಕೊಡುವಂತಹ ಪ್ರಯತ್ನ ತಾವು ಈ ದಿನ ಮಾಡಬೇಕು. ವ್ಯಾಪಾರಸ್ಥರಿಗೂ ಈ ದಿನ ಅಷ್ಟೇನು ಶುಭಪ್ರದವಲ್ಲ. ಯಾರಿಗೂ ಜಾಮೀನು ನಿಲ್ಲುವ ಅವಕಾಶಗಳಿಗೆ ಮಹತ್ವ ಕೊಡಬೇಡಿ. ಆರ್ಥಿಕ ಸ್ಥಿತಿಯ ಪ್ರಗತಿಗಾಗಿ ಹೆಚ್ಚಿನ ಸಾಧನೆಯನ್ನು ಮಾಡಿ. ವಿದ್ಯಾರ್ಥಿಗಳಿಗೆ ಆರೋಗ್ಯದ ವ್ಯತ್ಯಾಸಗಳು ಕಾಣುವಂತಹ ಮತ್ತು ಜ್ಞಾಪಕದ ಕೊರತೆಗಳುಂಟಾಗುವಂತಹ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಬಹುತೇಕವಾಗಿದೆ. ತಾವು ಈ ದಿನ ಮಾಡಬೇಕಾದಂತಹ ದೈವಿಕ ಆರಾಧನೆ ವಿಷ್ಣು ಸಹಸ್ರ ನಾಮಪಾರಾಯಣ, ತುಳಸಿಯಿಂದ ಅರ್ಚನೆಯನ್ನು ಮಾಡಿದರೂ ಒಳ್ಳೆಯ ಫಲ ಉಂಟಾಗುತ್ತೆ. ತುಲಾರಾಶಿ, ನಿಮಗೆ ಈ ದಿನ ಅನಿರೀಕ್ಷಿತ ಧನಾಗಮನ ಯೋಗ. ಬಹಳ ದಿನದಿಂದ ಕಾಯುತ್ತಾ ಇದ್ದಂತಹ ಸಂಪತ್ತು ಪ್ರಾಪ್ತಿಯಾಗುತ್ತೆ. ಸ್ನೇಹಿತರೊಂದಿಗೆ ಹೊಸ ವ್ಯವಹಾರಗಳನ್ನು ಮಾಡುವ ಅವಕಾಶಗಳು ಎದುರಾಗುತ್ತೆ. ಆರ್ಥಿಕ ಸ್ಥಿತಿಯ ಪ್ರಗತಿಯಿಂದ ಹೊಸ ಕಾರ್ಯಕ್ಷೇತ್ರದಲ್ಲಿ ಹೊಸದನ್ನು ನಿಯೋಜನೆ ಮಾಡುವ ಅವಕಾಶಗಳು ಉಂಟಾಗುತ್ತೆ. ರಾಜಕೀಯದವರಿಗೆ ಮೇಲಾಧಿಕಾರಿಗಳಿಂದ ಅಥವಾ ಸಾರ್ವಜನಿಕರಿಂದ ಪ್ರಶಂಸೆಯ ಮಾತುಗಳು ಬರುವ ಯೋಗಗಳಿದೆ. ಬಹುತೇಕವಾಗಿ ತುಲಾರಾಶಿಯವರಿಗೆ ಈ ದಿನ ಒಳ್ಳೆಯ ಫಲ ಉಂಟಾಗುವ ದಿನ. ತಾವು ಈ ದಿನ ಮಾಡಬೇಕಾದ ಆರಾಧನೆ ಶನಿದೇವರ ಪ್ರಾರ್ಥನೆಯನ್ನು ಮಾಡಿ, ಸುಬ್ರಹ್ಮಣ್ಯ ದೇವರ ಆರಾಧನೆ, ಹಾಗೆ ಗೋವಿಗೆ ಆಹಾರವನ್ನು ನೀಡುವಂತಹ ಪ್ರಯತ್ನ ಮಾಡಿ. ವೃಶ್ಚಿಕ ರಾಶಿ, ಬಹಳ ದಿನದಿಂದ ಕಾಯುತ್ತಾ ಇದ್ದ ಯುವಕರಿಗೆ ಕೆಲಸ ಪ್ರಾಪ್ತಿ ಯೋಗ. ಪ್ರಯಾಣದಲ್ಲಿ ಸ್ವಲ್ಪ ಜಾಗ್ರತೆ. ಸ್ನೇಹಿತರನ್ನು ತಿಳಿದು ಸ್ನೇಹ ಮಾಡುವುದು ಒಳ್ಳೆಯದು. ಆಪಾದನೆಗಳು ಕೇಳಿಬರುವ ಸಾಧ್ಯತೆಯೂ ಇದೆ. ಹೊಸ ವ್ಯವಹಾರಕ್ಕೆ ಧನ ವಿನಿಯೋಗ ಮಾಡುವ ಅನಿವಾರ್ಯಗಳು ಎದುರಾಗುವ ಸಾಧ್ಯತೆ. ವ್ಯಾಪಾರಸ್ಥರಿಗೆ ಅಭಿಷ್ಟ ಫಲಗಳು ಉಂಟಾಗುವ ಸಾಧ್ಯತೆ. ಹೊಸ ವ್ಯವಹಾರಕ್ಕೆ ಹೊಸ ನಿಯಮವನ್ನು ಮತ್ತು ಹೊಸ ಆದಾಯದ ವಿನಿಯೋಗವನ್ನು ಮಾಡುವಂತಹ ಅವಕಾಶ. ದೂರ ಸ್ಥಳ ಪ್ರಯಾಣ ಮಾಡುವ ಅವಕಾಶ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣುವ ಲಕ್ಷಣ. ಈ ದಿನ ವೃಶ್ಚಿಕ ರಾಶಿಯವರಿಗೆ ಮಿಶ್ರ ಫಲವಿರುವಂತಹ ದಿನ. ತಾವು ಈ ದಿನ ಮಾಡಬೇಕಾದಂತಹ ದೈವಿಕ ಆರಾಧನೆ ಮಹಾಗಣಪತಿಯ ಸೇವೆಯನ್ನು ಮಾಡಿ. ಹಾಗೆಯೇ ಗುರುದೇವರ ಆರಾಧನೆಯನ್ನು, ರಾಘವೇಂದ್ರ ಸ್ವಾಮಿ ದೇವರ ಪ್ರಾರ್ಥನೆಯನ್ನು ಮಾಡುವುದು ಬಹಳ ಒಳ್ಳೆಯದು. ಧನುರಾಶಿ, ಬಹಳ ದಿನದಿಂದ ನಿರೀಕ್ಷೆ ಮಾಡಿದಂತಹ ಉದ್ಯೋಗದ ಪ್ರಾಪ್ತಿಯೋಗಾದಿಗಳು ಜಾಸ್ತಿಯಾಗಿ ಕಾಣಿಸ್ತಾ ಇದೆ.
ವಾಹನ ಖರೀದಿ, ಅವಿವಾಹಿತರಿಗೆ ವಿವಾಹ, ಉದ್ಯೋಗದಲ್ಲಿ ಹೊಸ ತಿರುವುಂಟಾಗುವ ಸಂತೋಷದ ವಾರ್ತೆಗಳನ್ನು ಕೇಳುವುದು, ದೂರ ಸ್ಥಳದಿಂದ ಶುಭವಾರ್ತೆಯನ್ನು ಕೇಳುವುದು ಅಥವಾ ವಿದೇಶಕ್ಕೆ ಪ್ರಯಾಣ ಮಾಡುವ ಅವಕಾಶಗಳುಂಟಾಗುವುದು. ಧನುರಾಶಿಯವರಿಗೆ ಈ ದಿನ ಸಾಧನೆಗೆ ಅನುಗುಣವಾದ ಲಾಭದಾಯಕವಾದ ದಿನ. ತಾವು ಈ ದಿನ ಮಾಡಬೇಕಾದ ದೇವತಾ ಆರಾಧನೆ, ನರಸಿಂಹದೇವರ ಪ್ರಾರ್ಥನೆ ಮಾಡಿ. ಪಕ್ಷಿಗಳಿಗೆ ಧಾನ್ಯವನ್ನು ಸಮರ್ಪಣೆ ಮಾಡುವ ಕೆಲಸ ಮಾಡಿ. ತಂದೆ ತಾಯಿಗೆ ಇಷ್ಟವಾದ ವಸ್ತುವನ್ನು ಮನೆಗೆ ತರುವ ಪ್ರಯತ್ನ ಮಾಡಿ. ಮಕರ ರಾಶಿ, ಸ್ವಲ್ಪ ಜಾಗ್ರತೆಯಾಗಿರಬೇಕು. ನಿಮ್ಮ ಸ್ವಯಂಕೃತ ನಿರ್ಧಾರವು ನಷ್ಟವನ್ನು ಕಾಣುವ ಸಾಧ್ಯತೆ ಇದೆ. ಮಾತಿನಲ್ಲಿ ಹಿಡಿತವಿರಬೇಕು. ಆಪಾದನೆಗಳು ಕೇಳಿ ಬರುವಂತಹ ಲಕ್ಷಣಗಳು ಜಾಸ್ತಿಯಾಗಿದೆ. ಭೂ ಸಂಬಂಧಪಟ್ಟ ಕಲಹಾದಿಗಳು, ಮಾಡುವ ಕೆಲಸ, ಮನೆ ನಿರ್ಮಾಣ ಇತ್ಯಾದಿಗಳಲ್ಲಿ ಅಸಮಾಧಾನ ಉಂಟಾಗುವ ಸಾಧ್ಯತೆಗಳಿರ್ಬೋದು. ಕೌಟುಂಬಿಕ ನೆಲೆಯಲ್ಲಿ ಮನಸ್ತಾಪಾದಿಗಳು ನಡೆಯುವ ಘಟನೆಗಳುಂಟಾಗುತ್ತೆ. ಮಡದಿ ಮಕ್ಕಳೊಂದಿಗೆ ಅಭಿಪ್ರಾಯ ವ್ಯತ್ಯಾಸಗಳು ಬರಬಹುದು. ಈ ದಿನ ಮಕರ ರಾಶಿಯವರು ಬಹಳ ಪೂರ್ವಾಪರ ಅವಲೋಕನ ಮಾಡಿ ಈ ದಿನವನ್ನು ನಿಭಾಯಿಸಿದರೆ ಒಳ್ಳೆಯದು. ವ್ಯಾಪಾರಸ್ಥರಿಗೆ ಅಷ್ಟೇನು ಅಸಮಾಧಾನಕರವಲ್ಲ. ವಾಣಿಜ್ಯ ವ್ಯವಹಾರದವರಿಗೂ ಈ ದಿನ ನಷ್ಟಪ್ರದವಾದ ದಿನ ಅಲ್ಲ. ಸುಬ್ರಹ್ಮಣ್ಯ ಪ್ರಾರ್ಥನೆ, ಶನಿದೇವರ ಆರಾಧನೆ ಮತ್ತು ದುರ್ಗಾ ಪರಮೇಶ್ವರಿ ದೇವರ ಸೇವೆ ಬಹಳ ಒಳ್ಳೆಯದು. ಕುಂಭರಾಶಿ, ಆರೋಗ್ಯದ ಬಗ್ಗೆ ಜಾಗ್ರತೆ. ಪ್ರಯಾಣ ಮಾಡುವ ಯೋಗ. ಅವಿವಾಹಿತರಿಗೆ ವಿವಾಹ ನಿರ್ಧರಿಸಿಕೊಳ್ಳುವ ಅವಕಾಶ. ವೃದ್ಧಾಪ್ಯದವರಿಗೆ ಕೈ ಕಾಲಿನ ಸಮಸ್ಯೆಗಳು ಕಾಣುವ ಸಾಧ್ಯತೆ. ನರ ಸಂಬಂಧಪಟ್ಟ ದೌರ್ಬಲ್ಯತೆಗಳ ಸಮಸ್ಯೆಗಳು. ದೂರ ಪ್ರಯಾಣದಿಂದ ಕೆಲವು ಅವಶ್ಯವಾಗಿರುವ ವಿಚಾರಗಳನ್ನು ಮರೆತು ಹೋಗುವಂತಹ ಸಾಧ್ಯತೆಗಳಿದೆ. ವ್ಯಾಪಾರಸ್ಥರಿಗೆ ಈ ದಿನ ಒಳ್ಳೆಯ ಲಾಭಪ್ರದವಾದಂತಹ ದಿನ. ವಾಣಿಜ್ಯ ವ್ಯವಹಾರ ಮಾಡುವವರಿಗೆ ಅಭಿಷ್ಟ ಫಲವನ್ನು ಪಡೆಯುವಂತಹ ದಿನ. ಕುಂಭರಾಶಿಯವರಿಗೆ ಮಿಶ್ರ ಫಲದಿಂದ ಕೂಡಿದ ದಿನ. ತಾವು ಮಾಡಬೇಕಾದಂತಹ ಈ ದಿನದ ದೈವಿಕ ಆರಾಧನೆ ವಿಷ್ಣು ಸಹಸ್ರನಾಮ ಪಾರಾಯಣ, ಪಂಚಾಕ್ಷರಿ ಜಪದಿಂದ ಶಿವಕ್ಷೇತ್ರದಲ್ಲಿ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡುವುದು ಬಹಳ ಒಳ್ಳೆಯದು. ಮೀನರಾಶಿ, ಬಹಳ ಸಮಯದಲ್ಲಿ ನೋಡದೇ ಇರುವಂತಹ ಮಿತ್ರರ ಸಂದರ್ಶನವಾಗುವಂತಹ ದಿನ. ಆರ್ಥಿಕ ಸ್ಥಿತಿಯಲ್ಲಿ ವ್ಯತ್ಯಾಸಗಳಿರುವ ದಿನ. ಸಾಲದಿಂದ ಮುಕ್ತವಾಗುವಂತಹ ದಿನ. ಅಭಿಷ್ಟ ಫಲಗಳನ್ನು ಪಡೆದುಕೊಳ್ಳುವಂಥ ಅವಕಾಶ. ವ್ಯಾಪಾರದಲ್ಲಿ ಒಳ್ಳೆಯ ಲಾಭ ಪ್ರಾಪ್ತಿಯಾಗುವಂತಹ ದಿನ. ಮೀಡಿಯೇಟರ್, ಬ್ರೋಕರ್ಸ್ ಇವರಿಗೆಲ್ಲ ಅನಿರೀಕ್ಷಿತ ಧನಾಗಮನ ಯೋಗ. ಆರ್ಥಿಕ ಸ್ಥಿತಿಯ ಪ್ರಗತಿ. ಹೊಸ ಕಾರ್ಯಾರಂಭ ಮಾಡುವ ಅವಕಾಶ. ಬಹುತೇಕವಾಗಿ ಮೀನರಾಶಿಯವರಿಗೆ ಈ ದಿನ ಶುಭವಿದೆ. ಮಾಡುವ ಕೆಲಸಕ್ಕೆ ಮಹತ್ವ, ಸಮಯಕ್ಕೆ ಮಹತ್ವವನ್ನು ಕೊಟ್ಟರೆ ಇಷ್ಟಾರ್ಥಗಳೆಲ್ಲ ಚೆನ್ನಾಗಿ ನೆರವೇರುವ ಯೋಗ ಉಂಟಾಗುತ್ತೆ. ವೀಕ್ಷಕರೇ, 12 ರಾಶಿಯ ಈ ದಿನದ ದಿನ ಭವಿಷ್ಯವನ್ನು ತಾವೆಲ್ಲ ಕೇಳಿದ್ದೀರಾ. ನಿಮ್ಮೆಲ್ಲರ ಅಪೇಕ್ಷೆಯಂತೆ ಈ ದಿನ ಜಾತಕ ಫಲದ ಬಗ್ಗೆ ಗಮನ ಹರಿಸೋಣ. ತಾವೆಲ್ಲ ಬಹಳ ಒಳ್ಳೆಯ ಪ್ರಶ್ನೆಗಳನ್ನು ಮತ್ತು ನಿಮ್ಮ ಭವಿಷ್ಯತ್ತಿನ ಬಗ್ಗೆ ಹೇಳುವುದನ್ನು ನೀವು ಕೆಳಗೆ ಕಾಣಿಸುವಂತಹ ವಾಟ್ಸಪ್ ನಂಬರಿಗೆ ನಿಮ್ಮ ಅನಿಸಿಕೆ ಮತ್ತು ನಿಮಗೆ ಬೇಕಾದ ಪ್ರಶ್ನೆಯನ್ನು ಕೇಳಬಹುದು. ಅಲ್ಲದೆ ನಿಮ್ಮೆಲ್ಲರ ಪ್ರೋತ್ಸಾಹವು ಈ ಕಾರ್ಯಕ್ರಮಕ್ಕೆ ಪುಷ್ಟಿ ನೀಡುವಂಥ ಸಾಧ್ಯತೆಗಳು ಇದೆ. ಇನ್ನು ಮುಂದೆ ಈಗ ಜಾತಕದ ಫಲದತ್ತ ಗಮನ ಹರಿಸೋಣ. ಚಿಕ್ಕ ವಿರಾಮದ ನಂತರ ಮತ್ತೆ ಭೇಟಿಯಾಗ್ತೇನೆ.